ಹಾಯ್ ಹಲೋ ವೆಲ್ಕಮ್ ಟು ಅವರ್ ನ್ಯೂ ವಿಡಿಯೋ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಏನಪ್ಪ ಆಟೋದಲ್ಲಿ ಎಲ್ಲೋ ಹೊರಟಿದ್ದೀವಿ ಅಂತ ಅಂದ್ಕೊಂಡ್ರೆ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ತಮ್ನೈಲ್ನಲ್ಲೂ ಮತ್ತು ಡಿಸ್ಕ್ರಿಪ್ಷನಲ್ಲಿ ನೋಡಿರ್ತೀರ. ಹೌದು, ನಾವು ನಂಜನಗೂಡಿಗೆ ಹೊರಟಿದ್ದೀವಿ. ಗಾಡಿಯಲ್ಲೇ ಬಸ್ ಸ್ಟಾಪ್ಗೆ ಸ್ಯಾಟಲೈಟ್ವರೆಗೂ ಹೋಗೋಣ ಅಂತ ಅಂದ್ಕೊಂಡ್ವು. ಬಟ್ ಈವ್ನಿಂಗ್ ಏನಾದ್ರು ಲೇಟಾಗಿ ಮಳೆಗಿಳೆ ಬರ್ಬೋದು, ಪ್ರಾಬ್ಲಮ್ ಆಗ್ಬೋದು ಅಂತ ಆಟೋದಲ್ಲಿ ಹೊರಟಿದ್ದೀವಿ. ಹಾಯ್ ಫ್ರೆಂಡ್ಸ್, ನಾನೇನೋ ಯೋಚನೆ ಮಾಡ್ತಿದ್ದೆ, ಅವಳು ಡಿಸ್ಟರ್ಬ್ ಮಾಡಿಬಿಟ್ಲು. ಸ್ಯಾಟ್ಲೈಟಲ್ಲಿ ಈಗ ಬಸ್ ಹತ್ತಿದ್ದೀವಿ ನಾವು, ಅಶ್ವಮೇಧ. ಈಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ನೋಡೋಣ ಬನ್ನಿ. ಈಗ ಬಂದಿಳಿದ್ವಿ ಮೈಸೂರು. ನೋಡಿ ನಮ್ಮ ಮೈಸೂರು ಹೇಗಿದೆ, ಸಾಂಸ್ಕೃತಿಕ ನಗರಿ, ನೋಡೋಕ್ಕೆ ಸುಂದರ. ಅದೇ ಬಸ್ಸಲ್ಲಿ ಬಂದ್ವಿ ಅಶ್ವಮೇಧದಲ್ಲಿ. ಈಗ ಇಳಿದ್ಬಿಟ್ಟು ಹೋಗ್ತಾ ಇದ್ದೀವಿ. ಮೈಸೂರು ನೋಡ್ತಾ ಇದ್ರೇ ಒಂಥರ ಖುಷಿ ಖುಷಿ ಅನಿಸುತ್ತೆ. ಮುಖದಲ್ಲಿ ನೋಡಿ ಕಳೆ, ಆ ಮೈಸೂರಿಗೆ ಬರ್ತಿದ್ದಂಗೆ ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ. ಬನ್ನಿ ಫ್ರೆಂಡ್ಸ್, ಈಗ ಹೋಗ್ಬಿಟ್ಟು ಹಸುವಾಗ್ತಾ ಇದೆ. ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ, ಆಮೇಲೆ ಮುಂದಿನ ಪಯಣ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗ್ತೀನಿ ಮೈಸೂರಿಗೆ ಬಂದಾಗಲ್ಲ. ಸೊ ನನಗೆ ಇಲ್ಲಿ ಯಾವಾಗಲೂ ಇಷ್ಟ, ಚೆನ್ನಾಗಿ ಮಾಡ್ತಾರೆ. ರೈಸ್ ಬಾತ್ ಆಗಲಿ, ಯಾವುದೇ ಟಿಫನ್ ಆಗಲಿ, ಇಡ್ಲಿ ವಡೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅದಕ್ಕೆ ನಾನು ಯಾವಾಗಲೂ ಅಷ್ಟೇ, ನಾನು ಜಾಬ್ ಪರ್ಪಸ್ ಬಂದಾಗ್ಲೂ ಅಷ್ಟೇ ಈ ಹೋಟ್ಲಿಗೆ ಹೋಗ್ತಿದ್ದೆ. ಇವತ್ತು ನಾವಿಬ್ಬರೇ ಬಂದಿದ್ದೀವಿ ನಮ್ಮ ಪರ್ಸ್ನಲ್ ವಿಷಯಕ್ಕೆ. ಸೊ ಎಲ್ಲಿಗೋ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಹೇಳಿದ್ವಿ. ನಾನು ಅದನ್ನು ಆಮೇಲೆ ಹೇಳ್ತೀನಿ ಎಲ್ಲಿ ಹೋಗ್ತೀವಿ ಅಂತ. ಈಗ ಫಸ್ಟ್ ಬನ್ನಿ ಟಿಫನ್ ಮಾಡ್ಕೊಂಡು ಬರೋಣ. ರೋಡೆಲ್ಲ ಖಾಲಿ ಖಾಲಿ ಇದೆ, ಬೆಳಗ್ಗೆ ಟ್ರಾಫಿಕ್ ಇಲ್ಲ, ಒಂಥರ ಕಾಮಾಗಿದೆ ನೋಡೋದಕ್ಕೇ. ಆದರೆ ಬೆಂಗಳೂರು ಕಂಪೇರ್ ಮಾಡಿದ್ರೆ ಮೈಸೂರು ತುಂಬ ಬೆಸ್ಟ್. ಟ್ರಾಫಿಕ್ ಅಷ್ಟೊಂದಿಲ್ಲ. ನಮ್ಮ ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್, ನಿಮಗೆ ಗೊತ್ತಲ್ಲ. ಆಚೆ ಹೋದರೆ ಮನೆಗೆ ಬರೋಷ್ಟ್ರಲ್ಲಿ ಫುಲ್ಲು ಟಯರ್ಡ್ ಆಗಿಬಿಡ್ತೀವಿ. ಬನ್ನಿ ಬನ್ನಿ ಬನ್ನಿ, ಹೋಟೆಲ್ ಹತ್ರ ಬಂದ್ವಿ. ಫಸ್ಟು ನೋಡಿ ಬಂದ್ವಿ. ಫಸ್ಟ್ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ. ಏನಿದೆ ಸ್ಪೆಷಲ್ ಕೇಳೋಣ. ಏನು ಕೇಳಿದ್ರೆ ಏನು ಪ್ರಯೋಜನ? ನೀನು ಅದೇ ಇಡ್ಲಿ ವಡೆ ತಿನ್ನೋದು. ಯಾವಾಗಾದರೂ ಎಷ್ಟೇ ವೆರೈಟಿ ಇದ್ರೂ ಬರೀ ಇಡ್ಲಿ ವಡೆ ಇಡ್ಲಿ ವಡೆ ಇಡ್ಲಿ ವಡೆ ಇಡ್ಲಿ ವಡೆ. ನೋಡಿ ಗಾಯ್ಸ್, ಕೆಂಗೇರಿಲಿ ಕೇಳಿದ್ದಕ್ಕೆ ಸಾರಿ ಸ್ಯಾಟ್ಲೈಟಲ್ಲಿ ಕೇಳಿದ್ದಕ್ಕೆ ಟಿಫನ್ನ ಕೊಡಿಸ್ದೆ ಟೈಮ್ ಆಗುತ್ತೆ ಅಂತ ಕರ್ಕೊಂಡು ಬಂದರು. ನೋಡಿ ಫುಲ್ಲು ಹಸುವಾಗ್ಬಿಟ್ಟೈತೆ. ನೋಡಿ ಹಂಗೂ ಇವ್ರಿಗೆ ಫಸ್ಟ್ ಬಂತು. ಏನು ಮಾಡೋದು, ಹಸುವಾಗ್ತಾರೋ ಜಾಸ್ತಿ ನನಗೆ. ಪಾಪ ಆರ್ಡ್ರ್ ಬಂದಿದ್ದು ಇವ್ರಿಗೆ. ಈ ಪೇಷಂಟ್ ಅಲ್ವ ಇಡ್ಲಿ ವಡೆ, ಅದಕ್ಕೆ ಬೇಗ ಕೊಟ್ಬಿಟ್ಟವ್ರೆ. ನೋಡಿ ಯಾವಾಗೂ ಬರೀ ಇಡ್ಲಿ ವಡೆನೇ, ಅದು ಚೆನ್ನಾಗಿ ಬೇರೆ ಐತಂತೆ. ಓಕೆ, ಇಡ್ಲಿ ವಡೆ ಫ್ಯಾನ್ಸ್ ಯಾರು ಇದ್ದರೆ ಬೇಜಾರು ಮಾಡ್ಕೊಬಿಡಿ. ನಮ್ದು ಇನ್ನೂ ಐಟಮ್ ಬಂದಿಲ್ವೇ ಅಂತ ಅಂದ್ಬಿಟ್ಟು ಒಂದು ಬೈಟ್ ತಗೊಂಡೆ, ಅಷ್ಟರಲ್ಲೇ ಬಂತು. ನೋಡಿ ಸೇಮ್ ನಂತರನೇ ಐತೆ ಈ ಪೂರಿ. ವಾವ್, ಒಂದು ಸ್ಟ್ರಾಂಗ್ ಕಾಫಿ ಕೊಟ್ಟರು. ಕಾಫಿ ಪ್ರಿಯರಿಗೆಲ್ಲ ನೋಡ್ತಿದ್ದಂಗೆ ಅನಿಸ್ತಾ ಇರಬೇಕು. ಒಂದು ಫಿಲ್ಟ್ರ್ ಕಾಫಿ ಕುಡಿದ್ರೇ ಮಜಾ ಬೇರೆ. ಫ್ರೆಂಡ್ಸ್, ನಿಮಗೂ ಕಾಫಿ ಇಷ್ಟ ಅಂತ ಅಂದ್ಕೊಳ್ತೀನಿ. ನನಗೆ ಕಾಫಿ ಅಂದರೆ ಪಂಚ ಪ್ರಾಣ ಥರ. ಕಾಫಿ ಬೇಕೇ ಬೇಕು ನನಗೆ. ಈಗ ಕಾಫಿ ಕುಡಿದು ಮುಂದಕ್ಕೆ ಹೊರಟ್ವಿ. ಬಸ್ ಹುಡುಕ್ತಾ ಇದ್ದೀವಿ ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಬಸ್ಸು ಯಾವುದಿದೆ ಅಂತ. ಇಲ್ಲೇ ಓಡಾಡ್ತಾ ಇರೋಣ ಅನಿಸುತ್ತೆ. ಯಾಕಂದರೆ ಮೈಸೂರಿಗೆ ಬಂದರೆ ಅದರದ್ದು ಮಜಾನೇ ಬೇರೆ. ಮನಸ್ಸು ಸರಿಯಿಲ್ಲ ಅಂತ ನಾವಿಬ್ಬರು ಬಂದ್ವಿ ಈ ಕಡೆಗೆ, ಬೆಂಗಳೂರು ಬಿಟ್ಟು. ಸ್ವಲ್ಪ ಮನಸ್ಸಿಗೆ ಆರಾಮ್ ಅನಿಸುತ್ತೆ ಅಂತ. ತುಂಬ ಬೇಜಾರಾದಾಗ ಎಲ್ಲರೂ ಹೊರಟ್ಬಿಡ್ಬೇಕು. ಅದಕ್ಕೆ ನಾವು ಹೊರಟೋ. ನೋಡಿ ಡ್ರೈವರ್ ಹತ್ಕೊತಾ ಇದ್ದಾರೆ. ಗೆಸ್ಟ್ ಮಾಡಿರ್ತೀರ ಇಷ್ಟರಲ್ಲಿ ಯಾರಾದರೂ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ. ನೋಡಿ, ವಿಡಿಯೋ ಮಾಡೋದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವು ಸೆಂಟ್ರಲ್ಲಿ ಕೂತ್ಕೊಂಡಿಲ್ಲ, ಫ್ರಂಟಲ್ಲಿ ಬಂದು ಕೂತ್ಕೊಂಡ್ಬಿಟ್ಟಿದ್ದೀವಿ. ನೋಡಿ ಮೈಸೂರು ಎಷ್ಟು ಪೀಸಾಗಿದೆ. ತುಂಬ ಇಂಟೆಲಿಜೆಂಟ್ಗಳು ಆಲ್ರೆಡಿ ಗೆಸ್ಟ್ ಮಾಡಿಬಿಟ್ಟಿರ್ತೀರ. ಯಾಕಂದರೆ ಇಲ್ಲಿ ಬೋರ್ಡ್ದು ರಿಫ್ಲೆಕ್ಟ್ ಆಗ್ತಾ ಇದೆ, ಅಲ್ಲಿ ನೇಮು ಆಲ್ಮೋಸ್ಟ್ ಗೊತ್ತಾಗುತ್ತೆ. ಬಟ್ ಬೇರೆ ಯಾವುದೋ ಆಪ್ಷನ್ ಇರಲಿಲ್ಲ, ಅಲ್ಲೇ ಕೂತ್ಕೊಬೇಕಾಗಿತ್ತು. ಅದಕ್ಕೆ ಅಲ್ಲೇ ಕೂತ್ಕೊಂಡು ಬಂದ್ವು. ಸರಿ, ನನಗೆ ತುಂಬಾ ಹೊಟ್ಟೆ ಹಸ್ಬಿಟ್ಟಿತ್ತು. ನಮ್ಮ ಮೇಡಮ್ಮವ್ರು ಬೇರೆ ಸ್ಯಾಟ್ಲೈಟಲ್ಲಿ ಕೊಡಿಸಿ ಟಿಫನ್ ಅಂತ ಅಂದರೆ ಒಬ್ಬೊಬ್ಬೊಬ್ಬ ಹೋಗ್ಬಿಡೋಣ, ಟೈಮ್ ಹೋಗ್ಬಿಡುತ್ತೆ ಅಂತ ಕರ್ಕೊಬಂದ್ಬಿಟ್ರು. ಫುಲ್ಲು ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ಫುಲ್ ಬ್ಯಾಟಿಂಗ್ ಆಯಿತು. ಒಳ್ಳೆ ನಿದ್ದೆ ಬರ್ತೈತೆ. ನೋಡಿ ವೆದರ್ ಹೆಂಗಿದೆ, ಕೂಲಾಗಿದೆ, ಮೋಡ ಎಲ್ಲ ಮುಚ್ಕೊಂಡಿದೆ, ಬಿಸಿಲು ಲೈಟಾಗಿದೆ. ಸೊ ನಾವು ಸ್ವಲ್ಪ ಬೇಗ ಹೊರಟ್ರೆ ಬೇಗ ಬರ್ಬೋದು ಅಂತ ಹೊರಡ್ತಾಯಿದ್ದೀವಿ. ನೋಡಿ ಇಲ್ಲೆಲ್ಲ ಟ್ರಾಫಿಕ್ಕೇ ಇಲ್ಲಪ್ಪ, ಇಲ್ಲಿ ಸಿಕ್ಕಾಬಟ್ಟೆ. ನೋಡಿ ಮೈಸೂರು ಅರಮನೆ ಸಕ್ಕತ್ತಾಗಿದೆ. ಇಲ್ಲಿಂದ
ನಾವು ಈ ಸತಿ ದಸರಾಗೆ ಹೋಗ್ಬೇಕಾಗಿತ್ತು, ಮಿಸ್ ಆಗೋಯ್ತು. ಲಾಸ್ಟ್ ಇಯರ್ ಹೋಗಿದ್ವು, ಸ್ವಲ್ಪ ಜನ ಜಾಸ್ತಿ ಇದ್ದರು. ಈ ಸರಿ ಇನ್ನೂ ಜಾಸ್ತಿ ಜನ ಅಂತ ಹೇಳಿದ್ರು. ಬರೋಣ ಅಂದ್ಕೊಂಡು ಸ್ವಲ್ಪ ಬೇರೆ ಬೇರೆ ಕೆಲಸಗಳಿಂದ ಬರೋಕ್ಕಾಗಿಲ್ಲ. ಲೈಟಿಂಗ್ಸ್ ಎಲ್ಲ ಹಂಗೆ ಇದೆ. ಅಂದರೆ ಲೈಟ್ಸು ಈವ್ನಿಂಗಲ್ಲಿ ಏನೋ ಆನ್ ಮಾಡಲ್ವಂತೆ. ಜಸ್ಟ್ ಲೈಟಿಂಗ್ಸ್ ಇನ್ನೂ ರಿಮೂವ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಲೈಟಿಂಗ್ಸ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಲೈಟೆಲ್ಲ ಆನ್ ಮಾಡಲ್ಲ ನೈಟಲ್ಲಿ, ಜಸ್ಟ್ ಅದು ರಿಮೂವ್ ಮಾಡಿದೆ ಹಾಗೆ ಇಟ್ಟಿದ್ದಾರೆ ಅಷ್ಟೇ. ನೋಡಿ ಈ ರೂಟು ಆಲ್ಮೋಸ್ಟ್ ಮೈಸೂರವ್ರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಇದು ಯಾವ ರೂಟು ಏನು ಅಂತ. ನಮಗೂ ಅಷ್ಟು ಗೊತ್ತಿಲ್ಲ ರೂಟ್ಗಳೆಲ್ಲ ನಮ್ಗೆ ಗೊತ್ತಿರಲ್ಲ. ನಾವು ಹೋಗ್ತಾ ಇರೋದು ಡೆಸ್ಟಿನೇಷನ್ ಗೊತ್ತು ನಮಗೆ, ಬಟ್ ಈ ರೂಟ್ಗಳಲ್ಲಿ ದಾರಿಗಳೆಲ್ಲ ನಮಗೆ ಎಲ್ಲಿ ಗೊತ್ತಿರುತ್ತೆ. ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ಮೈಸೂರವ್ರಿಗೆ. ಡ್ರೈವರು ಕಂಡಕ್ಟ್ರು ಗೊತ್ತಿರುತ್ತೆ ಆಬ್ವಿಯಸ್ಲಿ. ಹಾಂ, ಮತ್ತು ನಮಗೆಲ್ಲಿ ಗೊತ್ತಿರುತ್ತೆ. ನೀನು ಡ್ರೈವರ್ ಆಗಿದ್ದರೆ ಗೊತ್ತಾಗ್ತಿತ್ತು, ಗೊತ್ತಾಗ್ತಿತ್ತು. ನನಗೆ ಏನು ಮಾಡೋದು, ಯಾವುದೂ ಆಗಿಲ್ಲ, ನಾವು ಬೇರೆ ಆಗ್ಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ. ಬನ್ನಿ ಫ್ರೆಂಡ್ಸ್, ಪ್ರಾಬ್ಲಮ್ ಲೈಫಲ್ಲಿ ಎಲ್ಲಿ ಇರೋದಿಲ್ಲ, ಎಲ್ಲ ಕಡೆ ಇರುತ್ತೆ. ದುಡ್ಡು ದುಡ್ಡು ದುಡ್ಡು. ದುಡ್ಡಿಗೆ ಇವತ್ತಿನ ದಿನ ಬೆಲೆ ಜಾಸ್ತಿ, ಮನುಷ್ಯನಿಗೆ ಬೆಲೆ ಇಲ್ಲ. ಸೊ ಇರೋಷ್ಟು ದಿವಸ ಎಂಜಾಯ್ ಮಾಡಬೇಕು. ಈ ಕ್ಷಣ ಇರ್ತೀವಿ, ಇನ್ನೊಂದು ಕ್ಷಣ ಇರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಯಾರು ನಮ್ಮ ಜೊತೆಲಿ ಇರಲಿ ಬಿಡಲಿ, ಲೈಫ್ ಅಂತೂ ಹೋಗ್ತಾ ಇರುತ್ತೆ. ನೋಡಿ ಹೇಗಿದೆ ರೋಡು. ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ಹೊರಗಡೆ ಬಂದಮೇಲೆ ಮೈಂಡು ಫುಲ್ ಫ್ರೆಶ್ ಆಗಿ ಇಟ್ಕೋಬೇಕು. ನಾವು ಆ ಪ್ರಾಬ್ಲಮ್ಮು ಈ ಪ್ರಾಬ್ಲಮ್ಮು ಅಂತೆಲ್ಲ ಅಂದ್ಕೊಂಡಿದ್ರೆ ಲೈಫ್ ಮುಂದೆ ಹೋಗೋಕ್ಕಾಗಲ್ಲ. ಚಾಲೆಂಜಿಂಗ್ ಆಗಿ ತೊಗೊಬೇಕು. ನಿಮ್ಗೇನು ಡ್ರೀಮ್ ಇದೆಯೋ ನಂಗೆ ಗೊತ್ತಿಲ್ಲ, ನನಗಂತೂ ತುಂಬ ಡ್ರೀಮ್ ಇದೆ. ನನ್ನ ಲೈಫಲ್ಲಿ ಏನಾದರೂ ಒಂದು ಟಾರ್ಗೆಟ್ ರೀಚ್ ಮಾಡಬೇಕು ಅಂತ. ಸೊ ತುಂಬ ಅಂದ್ಕೊಳ್ತೀನಿ ಏನೋ ಒಂದು ರೀಚ್ ಮಾಡ್ತಿದ್ದೀನಿ ಅಂತ. ನನಗೆ ಕಾನ್ಫಿಡೆಂಟು ಇದೆ, ನಾನು ಮಾಡೇ ಮಾಡ್ತೀನಿ ಅಂತ. ನೋಡಿ ಫ್ರೆಂಡ್ಸ್, ಲೈಫು ಹೇಗೆ ಹೋಗುತ್ತೋ ಹೇಗೆ ಬರುತ್ತೋ ಗೊತ್ತಿಲ್ಲ. ಸೊ ನಾವು ಒಂದು ಡೆಸ್ಟಿನೇಷನ್ ಇಟ್ಕೊಂಡು ನಾನು ರೀಚ್ ಆಗೇ ಆಗ್ತೀನಿ ಅಂದರೆ ಖಂಡಿತ ರೀಚ್ ಆಗ್ತೀವಿ. ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ, ತಮ್ನೇಲ್ನಲ್ಲಿ ನೋಡಿರ್ತೀರ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿರ್ತೀರ. ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ನೋಡಿ. ಅಯ್ಯೋ ದೇವರೇ, ಸಿಕ್ಕಾಬಟ್ಟೆ ಜನ, ಫುಲ್ ಜನ ಅಂದರೆ ಜನ. ನಾವು ಬೇರೆ ಫ್ರಂಟಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನು ಈ ಜನ ಸಾಗರ ಇಳಿದು ನಾವು ಇಳಿಯೋಷ್ಟರಲ್ಲಿ ಇಲ್ಲೇ ಒಂದು ಅರ್ಧ ಟೈಮ್ ಆಗಿಬಿಡುತ್ತೆ. ಲೇಡೀಸ್ ಬಸ್ಸು ಫ್ರೀ ಮಾಡಾದ್ಮೇಲೆ ಈ ಥರ ಜನ ಜಾಸ್ತಿ ಆಗ್ಬಿಟ್ಟವ್ರೆ. ಇನ್ನೊಂದು ಕಾಮಿಡಿ ಏನು ಗೊತ್ತಾ, ನಮ್ಮದು ಲೇಡೀಸ್ ಚಾರ್ಜ್ ಅಂತನಾ? ಅಲ್ಲ, ಲೇಡೀಸ್ಗೆ ಅಂತ ಕೆಲವು ಸೀಟು ಮೀಸಲಾತಿ ಇಟ್ಟಿರ್ತಾರೆ. ಅವೆಲ್ಲ ನಿಮ್ಮ BMTC ಬೆಂಗಳೂರಲ್ಲಿ, ಮೈಸೂರಲ್ಲ. KSRTCಯಲ್ಲೂ ಅಷ್ಟೇನೆ. ಈಗ ಏನಾಗಿದೆ ಅಂದರೆ ಫ್ರೀ ಟಿಕೆಟ್ ಅಂತ ಫುಲ್ ಬಸ್ಸು ಲೇಡೀಸ್ ಇರ್ತಾರೆ. ಪಾಪ ಜೆಂಟ್ಸು ದುಡ್ಡು ಕೊಟ್ಟು ನಿಂತ್ಕೊಂಡಿರ್ತಾರೆ. ದುಡ್ಡು ಕೊಟ್ಟು ನಿಂತ್ಕೊಂಡ್ರು KSRTC ಬಸ್ಸಲ್ಲಿ ಆ ಥರ ಯಾವುದೇ ರೀತಿ ಪುರುಷರಿಗೆ ಮಹಿಳೆಯರಿಗೆ ಅಂತ ಸಪ್ರೇಟ್ ಇಲ್ಲ. ಅದು ಎಲ್ಲ ಮರ್ಜಾಗಿದೆ. BMTC ಮಾತ್ರ. ಗಂಡು ಮಕ್ಕಳು ದುಡ್ಡು ಕೊಟ್ಟು ನಿಂತ್ಕೊಂಡಾಗ ನಮಗೂ ಒಂದು ಸ್ವಲ್ಪ ಸಂಕಟ ಆಗುತ್ತಲ್ವ. ನೋಡಿ ಪಾಪ ಕಂಡಕ್ಟ್ರು ಒಂಥರ ಬೇಜಾರಾಗ್ಬಿಟ್ಟವ್ರೆ. ಈ ಲೇಡೀಸ್ಗಳನ್ನ ಹತ್ಸಿ ಬಸ್ ಇಳಿಸಿ ಅವ್ರಿಗೂ ಬೇಜಾರಾಗ್ಬಿಟ್ಟೈತೆ. ಎಲ್ಲರಿಗೂ ಫ್ರೀ ಟಿಕೆಟ್ ಕೊಟ್ಟು ಅವ್ರ ಹೊತ್ತಾಗ ಒಂಥರ ಜಿಗುಪ್ಸೆ ಆಗ್ಬಿಟ್ಟೈತೆ ಅವ್ರಿಗೆ. ಪಾಪ ನೋಡಿ, ಇವ್ರಿಗೆ ಹುಷಾರಿಲ್ಲ ಅನಿಸುತ್ತೆ, ಅದಕ್ಕೆ ನಿಧಾನಕ್ಕೆ ಇಳಿತಾ ಇದ್ದಾರೆ. ನಾವು ತುಂಬ ತಾಳ್ಮೆ ತಗೊಂಡು ಅವರಿಂದ ನಿಧಾನಕ್ಕೆ ಇಳಿತಾ ಇದ್ದೀವಿ. ಓಕೆ ನೋಡಿ ಗಾಯ್ಸ್, ಕಪಿಲಾ ನದಿ ಹೇಗಿದೆ. ನಾವು ಟೆಂಪಲ್ಗೆ ಹೋಗೋಕ್ಕೂ ಮುಂಚೆ ಈ ನದಿ ಹತ್ರ ಬಂದ್ಬಿಟ್ಟು, ಯಾಕಂದರೆ ಬಸ್ಸು ನಮಗೆ ಇಲ್ಲೇ ನಿಯರೆಸ್ಟ್ ಸ್ಟಾಪ್ ಮಾಡ್ತು. ಎಲ್ಲ ಹೋಗ್ತಾಯಿದ್ರು, ಸರಿ ಆಯಿತು ಅಂತ ಅಂದ್ಬಿಟ್ಟು ಹಂಗೆ ನೀರನ್ನ ಚುಮ್ಕಿಸ್ಕೊಂಡು ತಲೆ ಮೇಲೆ ಬರೋಣ ಅಂತ ಬಂದವು. ನೋಡಿ ಎಷ್ಟು ನೀಟಾಗಿದೆ. ಹೀಗೆ ಎಲ್ಲ ನದಿಗಳು ತುಂಬ ಚೆನ್ನಾಗಿರ್ತವೆ. ಈ ಜನ ಜಾಸ್ತಿ ಹೋಗ್ತಾ ಇರೋಂಗೆ ಅಲ್ಲಿ ನದಿಯಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನ ಹಾಕೋದು, ಮತ್ತು ಬಟ್ಟೆಗಳು ಎಲ್ಲ ತುಂಬ ಗಲೀಜು ಮಾಡಿಬಿಡ್ತಾರೆ. ಅದನ್ನು ನೀಟಾಗಿರೋಕ್ಕೆ ಬಿಡೋಲ್ಲ. ದಯವಿಟ್ಟು ಯಾರು ಈ ಥರ ಮಾಡೋಕ್ಕೆ ಹೋಗಬೇಡಿ, ನದಿಗಳನ್ನ ಚೆನ್ನಾಗಿರೋಕ್ಕೆ ಬಿಡಿ. ನಿಮಗೆಲ್ಲ ಗೊತ್ತಾಗಿರಬೇಕು ಏನು ಅಂತ. ಇದು ನಂದೊಂದು ಕಾಣಿಕೆ ಇತ್ತು. ಸೊ ಆ ಹರಕೆ ತೀರ್ಸೋಕ್ಕೋಸ್ಕರ ಇದನ್ನು ತೊಗೊಳಕ್ಕಂತ ನೋಡ್ತಿದ್ದೆ. ನನಗೆ ಬೇಕಾಗಿರೋದು ಅವ್ರನ್ನ ಕೇಳ್ತಾ ಇದ್ದೀನಿ. ಅವ್ರ ಪಾಪ ತೋರಿಸ್ತಾ ಇದ್ದಾರೆ ಯಾವ ಥರ ಬೇಕು ಏನು ಅಂತ. ಇದು ನನಗೆ ನಮ್ಮ ಅಣ್ಣನ ಮಗನಿಗೋಸ್ಕರ ಒಂದು ಹರಕೆ ಇತ್ತು, ಒಂದು ಅಮ್ಮನಿಗೋಸ್ಕರ ಒಂದು ಹರಕೆ ಇತ್ತು. 2 ಹರಕೆದು ನಂಗೆ ಬೇಕಿತ್ತು. ತೊಗೊಂಡು ಇಲ್ಲಿ ಬಂದ್ವಿ. ಅಜ್ಜಿ ಹೂವು ಮಾರ್ತಿದ್ರು. ಸ್ವಲ್ಪ ಏಜ್ ಆದವ್ರ ಹತ್ರ ನಾವು ವ್ಯಾಪಾರ ಮಾಡಿದ್ರೆ ಅವ್ರಿಗೂ ಒಳ್ಳೆಯದಾಗುತ್ತೆ. ಪಾಪ ಈ ವಯಸ್ಸಲ್ಲಿ ಅವ್ರು ಕಷ್ಟಪಡ್ತಿದ್ದಾರೆ, ನಮಗೂ ಬೇಜಾರಾಗುತ್ತೆ. ಅವ್ರಿಗೂ ಒಂದು ಸಹಾಯ ಆಗಲಿ ಅಂತ ನಾನು ಅವ್ರ ಹತ್ರನೇ ಹೂವು ತೊಗೊಂಡೆ. ಪಾಪ ಅಜ್ಜಿ ಖುಷಿಯಿಂದ ಕೊಟ್ಟರು. ಇಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ, ದೇವ್ರ ದರ್ಶನ ಮಾಡೋಣ ಅಂತ. ಇಲ್ಲಿ ನೋಡಿ, ಶಿವನ ಒಂದು ಮೂರ್ತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ರಸ್ತೆನೂ ಅಷ್ಟೇ ವಿಶಾಲವಾಗಿದೆ. ಇವತ್ತು ಜನ ಸ್ವಲ್ಪ ಕಮ್ಮಿ ಇದ್ದಾರೆ. ಯೂಶ್ವಲಿ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಜನಸಂಖ್ಯೆ ಜಾಸ್ತಿ. ನಾನು ಇವತ್ತು ಜಾಸ್ತಿ ಜನ ಇರ್ತಾರೆ ಅಂತಲೇ ಅಂದ್ಕೊಂಡಿದ್ದೀನಿ. ವಾರದ ದಿನ
ನೋಡೋಣ ಅದು ಜನ ಯಾಕೆ ಕಡಿಮೆ ಗೊತ್ತಾ, VIP ಬಂದರೆ ಜನ ಅವಾಯ್ಡ್ ಮಾಡ್ತಾರೆ. ನಾನು VIP ಬರ್ತಾ ಇದ್ದೀನಿ ಅಂತ ಜನ ಕಡಿಮೆ ಇರೋದು. ನೀನಾ ನಾನಾ? ಏಯ್ ನಾನದು. ಹೌದಾ? कैसा लगा मेरा मजाक? ನೋಡಿ ಇಲ್ಲಿ ಭಜನೆ ಮಾಡ್ತಾ ಇದ್ದಾರೆ ದೇವ್ರದ್ದು. ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಯಾವ ಊರವ್ರು ಅಂತ ಗೊತ್ತಿಲ್ಲ, ಚೆನ್ನಾಗಿ ಆಡ್ತಾಯಿದ್ರು. ನಾವು ಒಂದು 10 ನಿಮಿಷ ನಿಂತ್ಕೊಂಡಿದ್ವು. ಏಕೆಂದರೆ ಭಕ್ತಿ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್ ಅಲ್ವಾ, ಅದಕ್ಕೆ ನಾವು ನಿಂತ್ಕೊಂಡು ಸ್ವಲ್ಪ ಹೊತ್ತು ಕೇಳಿಕೊಂಡು ಈಗ ಮುಂದೆ ಹೊರಟಿದ್ದೋ. ನೋಡಿ ಎಷ್ಟು ಖಾಲಿ ಇದೆ ನೋಡಿ, ಗೋಪುರ ನೋಡಿ ಇಲ್ಲಿಂದ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ಇದು 2ನೇ ಸತಿ ಬಂದಿದ್ದು. ಫಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತು, ಈ ಟೈಮು ಸ್ವಲ್ಪ ಫ್ರೀ ಆಗಿದೆ ಅನಿಸುತ್ತೆ. ಇಲ್ಲೇ ಪೂಜೆ ಸಾಮಾನು ತೊಗೊಂಡು ಒಳಗಡೆ ಬಂದವು. ನೋಡಿ ಇವೆಲ್ಲ ತುಂಬ ಪುರಾತನ ಕಾಲದ ಮೂರ್ತಿಗಳು, ಇದ್ರದ್ದು ಹೆಸರುಗಳೆಲ್ಲ ಇದ್ದಾವೆ. ಎಲ್ಲ ಬಂದಿದ್ರೆ ನೋಡಿರ್ತೀರ ಅನಿಸುತ್ತೆ. ಮೇ ಬಿ ಇಲ್ಲಿಂದ ಮುಂದೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಯಾವುದೇ ಒಂದು ಟೆಂಪಲ್ ಆದರೂ ಅದರದ್ದೇ ಆದ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು. ಓಕೆ, ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗೋಣ. ದರ್ಶನ ಎಲ್ಲ ಮುಗೀತು, ಈಗ ಹೊರಗಡೆ ಬಂದ್ವಿ. ವಾವ್, ಪ್ರಶಾಂತವಾಗಿದೆ. ಸ್ವಲ್ಪ ಬಿಸಿಲು ಜಾಸ್ತಿ ಅನ್ನಿಸ್ತಾ ಇದೆ, ಬಟ್ ಮೈಸೂರು ಈ ಕಡೆ ಸ್ವಲ್ಪ ಜಾಸ್ತಿನೇ ಬಿಸಿಲಿದೆ. ನಂದಿ ಹತ್ರ ಬಂದ್ವಿ. ನಂದಿ ಹತ್ರ ಈಗ ದಾರ ಕಟ್ಟಿಸ್ಕೊಳ್ಳೋಣ ಅಂತ. ಕಲ್ಲನ್ನು ಕರಗಿಸುತ್ತೆ ಅಂತಾರೆ ಗುರು. ಕಣ್ಣು ದೃಷ್ಟಿ ಇದ್ದರೆ ಸ್ವಲ್ಪ ಕಮ್ಮಿ ಆಗಲಿ. ಭಗವಂತನ ಆಶೀರ್ವಾದ ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ, ಹಳೇ ಕಾಲದ ದೇವಸ್ಥಾನಗಳು ಇವೆಲ್ಲ. ನೋಡಿ ಬಸವಂದು ವಿಡಿಯೋ ಮಾಡಬೇಡಿ ಅಂತಂದರು, ಅದಕ್ಕೆ ಸ್ವಲ್ಪ ದೂರ ಬಂದು ಅಲ್ಲಿಂದ ವಿಡಿಯೋ ಮಾಡಿದ್ದೀವಿ. ಎಲ್ಲ ನೋಡಿ ಜನಗಳು ಹೇಗಿದ್ದಾರೆ. ಇಲ್ಲಿ ಲಾಸ್ಟ್ ಟೈಮ್ದು ಒಂದು ಅರಕೆ ಇತ್ತು, ತುಲಾಭಾರ ಮಾಡಿಸ್ಬೇಕಂತ. ಅದಕ್ಕೆ ತುಲಾಭಾರ ಮಾಡಿಸಿದ್ವು. ಬಟ್ ಇಬ್ಬರದು ತುಲಾಭಾರ ಮಾಡಿಸಿದ್ದು ವಿಡಿಯೋ ಕ್ಲಿಪ್ಪು ಮಿಸ್ ಆಯಿತು. ಸೊ ಅದರಿಂದ ಆ ವಿಡಿಯೋ ನಮಗೆ ಸಿಕ್ಕಲಿಲ್ಲ. ರಿಸ್ಟೋರ್ ಮಾಡಿದ್ರೂ ಕೂಡ ಸಿಕ್ಕಿಲ್ಲ. ಅದರಿಂದ ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. 2 ವಿಡಿಯೋ, ಇಬ್ಬರದು ತುಲಾಭಾರ ಮಾಡಿಸಿದ್ದು, ಅಕ್ಕಿ ಬೆಲ್ಲ ಉಪ್ಪು 3 ಕೊಟ್ಟು ತುಲಾಭಾರ ಮಾಡಿಸಿದ್ದು ವಿಡಿಯೋ ಮಿಸ್ ಆಯಿತು. ಓಕೆ, ಎಲ್ಲ ಮುಗಿಸ್ಕೊಂಡು UPI ಮಾಡೋದಕ್ಕೆ ಅಂತ ಹೋದು. ಬಟ್ UPI ಆಪ್ಷನ್ ಇಲ್ಲ, ಕ್ಯಾಶೇ ಕೊಡಬೇಕಂತ ಹೇಳಿದ್ರಿಂದ ಕ್ಯಾಶ್ನ ಡ್ರಾ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೆ. ನೋಡಿ ಫುಲ್ಲು ಬಿಸಿಲು, ಚಪ್ಪಲಿ ಹಾಕ್ಕೊಂಡಿಲ್ಲ, ಫುಲ್ಲು ಕಾಲು ಸುಡ್ತಾ ಇದೆ. ಕೇಳಿದ್ದಕ್ಕೆ ಮುಂದೆ ಇದೆ ಅಂತಂದರು. ಮುಂದೆ ಒಂದು ATM ಸಿಕ್ತು, ಬಟ್ ಅದರಲ್ಲಿ ಕ್ಯಾಶ್ ಇಲ್ಲ. ಸರಿ, ನಮ್ಮ ಮುಂದೆ ಯಾವುದೋ ಬೇರೆ 2 ATM ಇದೆವು ನೋಡಿ ಅಂತ ಹೇಳಿದರು. ಅದಕ್ಕೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಅಲ್ಲೆಲ್ಲೋ ಮುಂದೆ ಇದೆಯಂತೆ. ಅಷ್ಟರಲ್ಲಿ ನಮ್ಮ ಮೇಡಮ್ ಅವ್ರು ಕಾಲ್ ಮಾಡಿ, ಇಲ್ಲೇ ಪೂಜಾರಿ ಕೊಟ್ಟರು ಕ್ಯಾಶು, ಬಾ ಇಲ್ಲಿ ಕೊಟ್ಟಿದ್ದೀನಿ ಅಂತ ಅಂದರು. ಬಟ್ ಇಷ್ಟು ದೂರ ನಡ್ಕೊಬಂದು ಈ ಕಡೆ ಕ್ಯಾಶು ಸಿಕ್ಕಿಲ್ಲ, ಅಲ್ಲೇ ಸಿಕ್ತು. ಸೊ ಅಲ್ಲೇ ವೆಯ್ಟ್ ಮಾಡಿದ್ರೆ ಆಗ್ತಾಯಿತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಮತ್ತು ಫಸ್ಟ್ ಟೈಮ್ ನನಗೆ ಅಂದ್ಕೊಂಡೆ ಇವತ್ತು ಸೋಮವಾರ ಬೇರೆ ತುಂಬ ರಶ್ ಇರುತ್ತೆ ಅಂತ, ನೋಡಿದ್ರೆ ಡೈರೆಕ್ಟಾಗಿ ಬಿಟ್ಟಿದ್ದು ಒಂದು ಖುಷಿ ಆಯಿತು. ದೇವ್ರ ದರ್ಶನನೂ ತುಂಬ ಖುಷಿ ಅಂತ ಅನ್ನಿಸ್ತು. ಜನ ಸ್ವಲ್ಪ ಕಡಿಮೆನೇ ಇದ್ದಾರೆ, ಏನಂತ ರಶ್ ಇಲ್ಲ. ಆರಾಮಾಗಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಊಟಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಊಟಕ್ಕೆ ಹೋದರೆ ಇನ್ನು ಲೇಟ್ ಆಗಿಬಿಡುತ್ತೆ, ಮಳೆ ಬೇರೆ ಬರುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇದೆಲ್ಲ ಚಿಕ್ಕ ವಯಸ್ಸನ್ನ ನೆನಪು ಮಾಡುತ್ತೆ. ಚೆನ್ನಾಗಿದೆ ಇದೆಲ್ಲ ಆಟ ಸಾಮಾನು, ಕೊಡಿಸಿಲ್ಲ ಆದರೆ ನನಗೆ. ನೋಡಿ ಇಲ್ಲಿ ಕೂತ್ಕೊಂಡು ಗಾಳಿ ಬೀಸ್ಕೊತಾ ಇದ್ದಾರೆ. ಬನ್ನಿ ಏನಂತ ಕೇಳೋಣ. ಹೆಂಗಿದೆ ಮೇಡಮ್ ಬಿಸಿಲು? ಜಾಸ್ತಿ ಇದೆ. ಆಯ್ತು ಅದು ಬನ್ನಿ, ಸಾಕು ಗಾಳಿ ಬೀಸ್ಕೊಂಡಿದ್ದು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ತಿದ್ವಿ. ಸೀಟು ಬೇರೆ ಬೇರೆ ಕಡೆ ಸಿಕ್ತು. ತುಂಬ ಬಿಸಿಲು, ಅದರಿಂದ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದೆ. ಬೇಡ ನಿನಗೆ ಕೆಮ್ಮಾಗುತ್ತೆ ಅಂತ ಅಂದ್ಬಿಟ್ಟು ಜಸ್ಟ್ ವಾಟ್ರ್ ಬಾಟ್ಲು ತೊಗೊಂಡ್ರು. ನನಗೆ ಐಸ್ ಕ್ರೀಮ್ ಕೊಡಿಸಿದ್ರು. ನೋಡಿ ನಾನು ತಿಂತಾಯಿದ್ದೀನಿ, ಅವರು ವಾಟ್ರ್ ಕುಡ್ಕೊಂಡು ನಮಗೆ ಐಸ್ ಕ್ರೀಮ್ ಕೊಡಿಸಿದ್ದಾರೆ. ಇಲ್ಲಿಂದ ಬಸ್ ಹತ್ತಿದ್ದೀವಿ ನೋಡಿ. ಈಗ ಬಸ್ ಸ್ಟಾಪ್ ಇಳ್ಕೊಂಡು ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತಬೇಕು. ಈಗ ಬಸ್ ಹತ್ಕೊಂಡಿದ್ದೀವಿ ಅಶ್ವಮೇಧ. ಇದು ತುಂಬ ಕಂಫರ್ಟಬಲ್ ಆಗಿರುತ್ತೆ, ಮತ್ತು ಪ್ಯಾಸೆಂಜರು ಅಷ್ಟೇ ಜಾಸ್ತಿ ಏನು ಹಾಕಲ್ಲ. ಸೀಟ್ ಎಷ್ಟಿರುತ್ತೋ ರಿಸರ್ವ್ ಅಷ್ಟು ಮಾತ್ರ ಹಾಕ್ತಾರೆ. ಮತ್ತು ತುಂಬ ಚೆನ್ನಾಗಿ ಓಡಿಸ್ತಾರೆ ಗಾಡಿನೂ. 2 ಅವರ್ಸ್ ಕರೆಕ್ಟಾಗಿ ಬೆಂಗಳೂರು ರೀಚ್ ಆಗ್ತೀವಿ. ಗೌರ್ಮೆಂಟು ಇದೊಂದು ಒಳ್ಳೆ ಫೆಸಿಲಿಟಿ ಕೊಟ್ಟಿದೆ ಅಂತ ಹೇಳ್ಬೋದು. ನಮ್ಮ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಮುಂಚೆ 3 to 4 ಅವರ್ಸ್ ಆಗ್ತಿತ್ತು ಮೈಸೂರಿಗೆ ಹೋಗಬೇಕು ಬರಬೇಕು ಅಂತಂದರೆ. ಈ ನೈಸ್ ರೋಡ್ ಇರೋದ್ರಿಂದ ಎಕ್ಸಾಕ್ಟ್ 2 ಅವರ್ಸ್, ಇಲ್ಲಾಂದ್ರೆ ಇನ್ನೂ ಮುಂಚೆನೇ ಬರ್ಬೋದು ನಾವು. ಹೋಗ್ಬೇಕಾದ್ರೆ ನಮ್ಗೆ 2 ಅವರ್ಸ್ ಆಯಿತು. ಈಗಲೂ 2 ಅವರ್ಸ್ ಅಷ್ಟರಲ್ಲಿ ರೀಚ್ ಆಗ್ತೀವಿ ಬೆಂಗಳೂರಿಗೆ ಅಂತ ಅಂದ್ಕೊಂಡಿದ್ದೀನಿ. ಅದು ಅಶ್ವಮೇಧ ಅಲ್ಲ, ಅದಕ್ಕೆ ಇನ್ನೊಂದು ಹೆಸರು ಐತೆ, ಕುದುರೆ ಬಸ್. ಕುದುರೆ ಅನ್ಬೇಕು ಅದನ್ನು, ಅಶ್ವಮೇಧ ಅಲ್ಲ. ನೋಡಿ ಈ ಟ್ರಾಫಿಕ್ ನೋಡಿದ್ರೆ ಗೊತ್ತಾಗಿರುತ್ತೆ ನಾವೆಲ್ಲಿದ್ದೀವಿ ಅಂತ. ಬೆಂಗಳೂರು ಅಂದರೆ ಫುಲ್ ಟ್ರಾಫಿಕ್ಕು. ಆಲ್ರೆಡಿ ನಾವು ಕೆಂಗೇರಿ ರೀಚ್ ಆಗಿದ್ದೀವಿ. ನೋಡಿ ಫುಲ್ಲು ಟ್ರಾಫಿಕ್ ಆಗಿದೆ. ಇಲ್ಲಿಂದ ಬಸ್ ಸ್ಟಾಪ್ಗಿನ್ನ ಟ್ರಾಫಿಕ್ ಆಗಿದೆ.
ನೋಡಿ ಕೆಂಗೇರಿ ರೀಚ್ ಆದ್ವಿ ನಾವು. ಈಗ ಇಲ್ಲಿ ಇಳಿದ್ಬಿಟ್ಟು ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ, ಮೇಲ್ಸೇತುವೆಯಿಂದ ಆ ಕಡೆಯಿಂದ ಈ ಕಡೆ ಬರಬೇಕು ನಾವು. ಮೇಲ್ಸೇತುವೆ ಇರೋದ್ರಿಂದ ಸ್ವಲ್ಪ ಆಕ್ಸಿಡೆಂಟ್ಗಳೆಲ್ಲ ಅವಾಯ್ಡ್ ಆಗುತ್ತೆ. ಬಟ್ ಏನಪ್ಪ ಅಂದರೆ ವಯಸ್ಸಾದವ್ರು ಸ್ವಲ್ಪ ಇದ್ದರೆ ಪಾಪ ಅವ್ರು ಹತ್ತಿ ಇಳಿಯೋದಕ್ಕೆ ಅವ್ರಿಗೆ ಕಷ್ಟ ಆಗ್ಬೋದು. ನಮ್ಮಂಥವ್ರಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೊ ಏಜ್ ಆದವ್ರಿಗೋಸ್ಕರ ಏನಾದರೂ ಒಂದು ಫೆಸಿಲಿಟಿ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ ಸರ್ಕಾರ. ತೊಂದರೆ ಇಲ್ಲ. ನೋಡಿ ಈಗ ನಾವು ಇಲ್ಲಿ ರೀಚ್ ಆದ್ವಿ. ನಮಗೆ ಹಸುವಾಗ್ತಾ ಇದೆ. ಬೆಳಗ್ಗೆ ಟಿಫನ್ ಮಾಡಿದ್ದು ಬೇರೆ, ದೇವಸ್ಥಾನದಲ್ಲೂ ಊಟ ಮಾಡಿಲ್ಲ, ಲೇಟಾಗಿಬಿಡುತ್ತೆ ಅಂತ ಹಾಗೆ ಹೊರಟ್ಬಿಟ್ವಿ. ಕದಂಬ ಹೋಟ್ಲಿಗೆ ಬಂದ್ವಿ. ಇಲ್ಲೇನಾದರೂ ಆರ್ಡ್ರ್ ಮಾಡಿ ಸ್ವಲ್ಪ ತಿನ್ಕೊಂಡು ಆಮೇಲೆ ಮನೆ ಕಡೆ ಹೋಗೋಣ ಅಂತ. ಮೈಸೂರಿಂದ ಬೆಂಗಳೂರಿಗೆ 2 ಅವರಲ್ಲಿ ಬಂದ್ವಿ. ಈಗ ಬೆಂಗಳೂರಿಂದ ನಮ್ಮ ಮನೆಗೆ ರೀಚ್ ಆಗೋಕ್ಕೆ ಎಷ್ಟು ಟೈಮ್ ತೊಗೊಳ್ತೀವಿ ನೋಡೋಣ. ಏನಾದರೂ ಆರ್ಡ್ರ್ ಮಾಡೋಣ ಅಂತ ಇವಾಗ ಹೊರಟು. ನೋಡಿ ಕೊನೆಗೆ ಊಟನೇ ತೊಗೊಂಬಿಟ್ಟು ಮೀಲ್ಸು ಬೆಳಿಗ್ಗೆ ತಿಂದಿದ್ದು ಸ್ವಲ್ಪ ಹಸುವಾಗಿತ್ತು ಅಂತ ಅಂದ್ಬಿಟ್ಟು ಮೀಲ್ಸೇ ತೊಗೊಂಬಿಟ್ಟು ನೋಡಿ ತಿಂತಾಯಿದ್ದಾರೆ. ನೋಡಿ ಚಪಾತಿನೂ ಕೊಟ್ಟಿಲ್ಲ, ಪೂರಿ ಕೊಟ್ಟಿಲ್ಲ, ರೋಟಿ ಕೊಟ್ಬಿಟ್ಟಿದ್ದಾನೆ ಕಳ್ಳ ಹೋಟ್ಲವನು. ಫೈನಲಾಗೆ 2 ಕಾಫಿ ಕುಡಿದು ಮುಗಿಸಿದ್ವು. ರೆಗ್ಯುಲರಾಗೆ ನಾನು ಕಾಫಿ ಟೀ ಏನು ಕುಡಿಯೋಲ್ಲ, ಬಟ್ ಈ ಥರ ಔಟ್ಸೈಡ್ ಹೋದಾಗ ಸ್ವಲ್ಪ ಟಯರ್ಡ್ ಆಗಿರುತ್ತೆ, ಮತ್ತು ಹೋಟ್ಲಲ್ಲಿ ತಿಂದಾಗ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಲೈಟಾಗೆ ಒಂದು ಕಾಫಿ ತೊಗೊತೀವಿ. ಅದರಿಂದ ಊಟ ಮಾಡಿದ್ವಲ್ಲ, ಈವ್ನಿಂಗ್ ಬೇರೆ ಆಗಿತ್ತು ಅಂತ ಅಂದ್ಬಿಟ್ಟು ಒಂದು ಕಾಫಿ ತೊಗೊಂಡು ಕುಡಿದು ಇಲ್ಲಿಂದ ಬಸ್ ಹತ್ತಬೇಕು. ಕೆಂಗೇರಿ ಎಲೆಕ್ಟ್ರಾಸಿಟಿ ಬಸ್ ಹತ್ತಿದ್ದೀವಿ. ನೋಡಿ ಬಸ್ಸಲ್ಲಿ ಹೊರಟಿದ್ದೀವಿ ಇವಾಗ. ಇದು ಯಾವುದಪ್ಪ ಪ್ಲೇಸ್ ಅಂತಂದರೆ ಹತ್ತತ್ರ ಇದು ವಿಷ್ಣುವರ್ಧನ್ ಸರ್ ಅವ್ರದ್ದು ಸ್ಮಾರಕ ಇತ್ತಲ್ಲ, ಈಗಿಲ್ಲ. ಅದು ಏನಾಗಿದೆ ಅಂತ ನಿಮಗೂ ಎಲ್ಲರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಅದೇ ಹತ್ತತ್ರ ಅಲ್ಲೇ ಹೋಗ್ತಾ ಇರೋದು. ನೋಡಿ ಇದು ಅದೇ ಪ್ಲೇಸು. ನೋಡಿ ಹೊರಗಡೆಯಿಂದ ಹೀಗಿದೆ, ಒಳಗಡೆ ಏನಾಗಿದೆ ಅಂತ ಎಲ್ರಿಗೂ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಅಲ್ಲಿಂದ ಬಂದು ಮನೆಗೆ ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೀವಿ ರೆಸ್ಟ್ ಮಾಡೋಣ ಅಂತ. ಓಕೆ, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಅಂಥ ಸಮಯ ಬಂದಿದೆ. ಯಾರೆಲ್ಲ ಈ ವಿಡಿಯೋನ ಮೊದಲು ನೋಡ್ತಾ ಇದ್ದಾರೋ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೂ ಇನ್ನೂ ತುಂಬ ಇಷ್ಟ ಆದರೆ ಒಂದು ಲೈಕು, ಶೇರು, ಕಮೆಂಟು ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀವಿ. ಓಕೆ ಗೈಸ್, ಬಾಯ್, ಲವ್ ಯು ಆಲ್, ಟೇಕ್ ಕೇರ್.